ಅವ್ರು ಸೆಂಟ್ರಿಗೆ ಬಂದ್ರೆ ನಾವು ಸೈಡಲ್ಲ ನಿಲ್ಲಂಗಿಲ್ಲ. ಅದೇ ಅವರು ಡೈರೆಕ್ಟ್ ಹೇಳ್ತಾ ಇದ್ರು, ಸೆಂಟ್ರಲ್ ಬಂದರೆ ಹೊರಗಡೆಲ್ಲ ಸೈಡಲ್ಲಿ ಇರ್ತಾರೆ. ಸಿನಿಮಾದಲ್ಲೂ ಅಂಥದ್ದೇ ಪಾತ್ರ ಕ್ಯಾರಿ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸರ್. ಹೇಗೆ ಅನ್ಸುತ್ತೆ? ನಾನು ಇಬ್ಬರಿಗೆ ಫಸ್ಟು ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಅನಿಲ್ ಸರ್ಗೆ ಈ ಒಂದು ಪಾತ್ರ ಕೊಟ್ಟು, ನಾನೊಬ್ಬ ಮ್ಯೂಸಿಷಿಯನ್ ಆದರೂ ಒಬ್ಬ ಆ್ಯಕ್ಟರ್ನ ತರಿಸಿದ್ದಾರೆ ಈಚೆ ಕಡೆ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನ್ನ ಬ್ರದರ್ ಝೈದ್ ಖಾನ್ ಅವ್ರಿಗೆ, ಇವರು ಹೆಂಗೆ ಕ್ಯಾಪ್ಟನ್ ಆಗಿ ನನ್ನ ಗೈಡ್ ಮಾಡಿದ್ರು, ಆ್ಯಸ್ ಅ ಬ್ರದರ್ ಆಗಿ ಆ ಕ್ಯಾರೆಕ್ಟರ್ ಈಚೆ ತೊಗೊಂಬರೋಕ್ಕೆ ನಮ್ಮ ಝೈದ್ ಖಾನ್ ಅವ್ರು ಹೆಲ್ಪ್ ಮಾಡಿದ್ರು. ಆನೆಸ್ಟ್ಲಿ ಸ್ಪೀಕಿಂಗ್ ಒಂದು ಬ್ಯೂಟಿಫುಲ್ ಮೆಮೊರಿ ಕಲ್ಟು. ನಾನು ನೋಡಿದಂಗೆ ಸೆಕೆಂಡ್ ಹಾಫಲ್ಲಿ ಎಲ್ಲರೂ ಎಮೋಷನಲ್ ಆದರು, ನಾವು ಕೂಡ ಸೇರಿಸಿ. ನಾನು ನೋಡಿರಲಿಲ್ಲ ಸಿನಿಮಾ, ಫಸ್ಟ್ ಟೈಮ್ ನೋಡಿದ್ದು. ನಿಜವಾಗ್ಲೂ ಎಲ್ಲರಿಗೂ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಇವತ್ತು ಸಿನಿಮಾನ. ಕನ್ನಡದವರು ಯಾವತ್ತೂ ಒಳ್ಳೆ ಸಿನಿಮಾ ಬಂದಾಗ ಬಿಡಲ್ಲ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ನೋಡಿ ಕಲ್ಟು ಎಲ್ಲರೂ. ಎಲ್ಲ ಹ್ಯಾಪಿ ಆಗಿದೆ ಸರ್, ಬೇರೆ ಥರದಲ್ಲಿ ಕರೆಕ್ಟಾಗಿ ಇಲ್ಲಿ ಅದನ್ನು ಬಳಸಿದ್ವಿ. ನಮ್ಮ ಅನಿಲ್ ಸರ್ದು ಐಡಿಯಾ ಅದು. ಹ್ಯಾಪಿ ಆಗಿದೆ ಸಾಂಗ್, ಈ ಒಂದು ಸಿಚುವೇಶನ್ಗೆ ಸೂಟ್ ಆಗುತ್ತೆ ಅಂತ. ಆಮೇಲೆ ಝೈದ್ ಖಾನ್ ಅವರ ಪರ್ಫಾರ್ಮೆನ್ಸ್, ಇನ್ಫ್ಯಾಕ್ಟ್ ನನ್ನದು ಮ್ಯೂಸಿಕ್ ವಿಡಿಯೋಲ್ಲಿ ನಾವು ಮಾಡಿದ್ದು ಮರ್ತೋಯ್ತು. ಈ ಹೊಸ ಮ್ಯೂಸಿಕ್ ವಿಡಿಯೋ ಅವ್ರ ಪರ್ಫಾರ್ಮೆನ್ಸ್ ನೋಡಿ ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಕಲ್ಟ್ ನೋಡಿ ಹ್ಯಾಪಿ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್. ಆ್ಯಂಡ್ ಕನ್ನಡಕ್ಕೆ ನಾನು ಹೇಳಿದ್ನಲ್ಲ, ಆಸ್ ಅ ಬ್ರದರ್ ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಬ್ಬ ಸ್ಟಾರ್ ಇವತ್ತು ಉಟ್ಕೊಂಡಿದ್ದಾನೆ ಕಲ್ಟಿನ. ದಟ್ ಈಸ್ ಅವ್ರ ಹೆಸರು ಝೈದ್ ಖಾನ್ ಅಂತ. ಹೌದು ಕಲ್ಟ್ ಅಲ್ವಾ? ಸೊ ಅಲ್ಲ, ರಿಯಲ್ ಲೈಫಲ್ಲಿ ಅವ್ರು ಮ್ಯಾರಿಡ್ ಬಿಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ಸರ್. ಸರ್ ಹೇಳಿ ಸರ್. ಏನು ಬೇಕು ಸರ್? ಇಷ್ಟು ದಿನ ಅಣ್ಣ ಇಲ್ಲಿ ಲೋಗೋನ ಹಿಡ್ಕೊಂಡು ಅದು ಮಾಡೋಕ್ಕಾಗಲ್ಲ, ಆಪ್ಷನ್ ಇರೋದು ಸ್ವಲ್ಪ ಹಿಂದೆ ಹೋದರೆ ಎಲ್ಲ ಸರಿ ಹೋಗುತ್ತೆ ಸರ್. ಈಗ ರಿಲೀಸ್ ದಿನದ ಒಂದು ಕ್ಯೂರಿಯಾಸಿಟಿ ಇತ್ತು, ಬಟ್ ಇವತ್ತು ಫಸ್ಟ್ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಇಷ್ಟ ಆಗ್ತಾ ಹೋಗುತ್ತೆ? ಯಾಕಂದರೆ ನಿಮ್ಮನ್ನು ಸೆಲೆಬ್ರೇಟ್ ಮಾಡಿದ್ದಂಥದ್ದು ಬೇರೆ ಬೇರೆ ಕಡೆ ಹೋದಾಗ ಬೇರೆ ಥರ ಇತ್ತು, ಇವತ್ತು ಥಿಯೇಟ್ರ್ ಒಳಗಡೆ ತುಂಬ ಖುಷಿ ಆಯಿತು. ಸಿನಿಮಾನ ಎಲ್ಲರೂ ಮೆಚ್ಚಿದ್ದಾರೆ, ಪರ್ಫಾರ್ಮೆನ್ಸ್ ತುಂಬ ಹೊಗಳ್ತಿದ್ದಾರೆ. ತುಂಬ ಖುಷಿ ಆಯಿತು. ಏನು ನಾವು ಹಗಲು ರಾತ್ರಿ ಕಷ್ಟಪಟ್ಟೆ ನಾನು, ಅಥವಾ ನಮ್ಮ ಟೀಮ್ ಆಗ್ಬೋದು, ನಮ್ಮ ಡೈರೆಕ್ಟರ್ ಆಗ್ಬೋದು, ಎಲ್ಲ ಎಫರ್ಟ್ಸು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಬಟ್ ಜಾಸ್ತಿ ಖುಷಿ ಪಡ್ತಾ ಇಲ್ಲ ನಾನು, ಏನಕ್ಕಂದರೆ ಫಸ್ಟ್ ಶೋ ಓಕೆ, ನನ್ನ ಅಭಿಮಾನಿಗಳು ಬರ್ತಾರೆ, ಹೊಗಳ್ತಾರೆ, ಮೆಚ್ತಾರೆ, ಶಿಲ್ಲೆ ಹೊಡಿತಾರೆ. ಬಟ್ ನನಗೆ ಕರ್ನಾಟಕದ ಒಂದು ದೊಡ್ಡ ಗೆಲುವು ನೋಡಬೇಕಂತ ಆಸೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಖುಷಿ ಇನ್ನೂ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ. ಸಕ್ಸಸ್ ದಿನ ಮಾತ್ರ ಸರ್. ಈಗ ಬೆಸ್ಟ್ ಅಂದರೆ ಒಂದು ರಿಯಾಕ್ಷನ್ ಸಿಕ್ಕಿರೋಂಥದ್ದು ನಿಮಗೆ ಈ ಮುಂಚೆ ಸಿನಿಮಾ ನೋಡಿದ್ದು? ಪ್ರತಿಯೊಬ್ಬ ಕಣ್ಣಲ್ಲಿ ನೀರಿದೆಯಲ್ಲ ಸರ್, ಪ್ರತಿಯೊಬ್ಬ ಕಣ್ಣಲ್ಲಿ ನೀರಿದೆ. ಆದರೆ ಸಾಕಲ್ವಾ, ಇನ್ನೇನು ಬೇಕು? ಒಬ್ಬ ಮನುಷ್ಯನಲ್ಲಿ ನಾವು ಕಣ್ಣಲ್ಲಿ ನೀರು ಹಾಕ್ಸ್ತೀವಿ ಅಂದರೆ ಒಂದು ಇಮೋಷನ್ ವೇಯಲ್ಲಿ ಇನ್ನು ಯಾವ ಥರ ಗೆಲ್ಲಬೇಕು ನೀವು ಹೇಳಿ ಸರ್? ಕಣ್ಣಲ್ಲಿ ನೀರು ಹಾಕೋದ್ರ ಜೊತೆಗೆ ಕೆಲವು ಸನ್ನಿವೇಶಗಳಲ್ಲಿ ಪ್ರೀತಿನ ಕೆಣಗಿಸ್ತಿರಲ್ಲ, ಅದನ್ನು ಹೆಂಗೆ ಅನಿಸುತ್ತೆ ಅಂತ? ಅದು ಕತೆ ಸರ್, ಹಂಗೆ ಬರೆದಿದ್ರು. ಸೊ ಆ ಥರ ಪಾತ್ರ ಇತ್ತು, ಸೊ ಮಾಡಲೇಬೇಕಾಗಿತ್ತು, ಮಾಡಿದ್ದು. ಅದಾಗಲೇ ನಿರ್ದೇಶಕರಿಗೆ ಕೇಳಿದೆ ಅದೊಂದು ಪ್ರಶ್ನೆ. ಸೊ ನೀವೊಬ್ಬ ನಟ ಆಗಿ ಅಂದರೆ 2ನೇ ಸಿನಿಮಾ, ಬಟ್ ಆ ಸೀನ್ ವಿಚಾರವಾಗಿ ನಾಳೆ ಒಂದು ದಿವಸ ಚರ್ಚೆ ಆಗುತ್ತೆ, ಅದಕ್ಕೆ ಇವತ್ತೇ ಉತ್ತರ ಕೊಡೋದಾದ್ರೆ